ಇದೀಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಕ್ಕಬಳ್ಳಾಪುರ ತಾಲೂಕಿನ ಹಳೆಪೆರಸಂದ್ರ ಗ್ರಾಮದಲ್ಲಿ ಸುಮಾರು ಬ್ರಿಟಿಷರ ಕಾಲದ ಟ್ರಾವೆಲ್ ಬಂಗಲವನ್ನು ಶಾಲೆಯಾಗಿ ಪರಿವರ್ತನೆಗೊಂಡು ಸುಮಾರು ವರ್ಷಗಳಿಂದ ಇದರಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಉನ್ನತ ಒಂದು ಮಟ್ಟಕ್ಕೆ ಹೋಗಿದ್ದಾರೆ. ಆದರೆ ಇಂದು ಏನಾಗಿದೆ ಅಂದರೆ ಇಲ್ಲಿ ಹಾವುಗಳ ವಾಸಸ್ಥಾನ ಈ ಒಂದು ಕಟ್ಟಡ ಆಗಿದೆ. ಇದು ಶಿಥಿಲಾವಸ್ಥೆಯಲ್ಲಿರೋದ್ರಿಂದಾಗಿ ಇಲ್ಲಿನ ಪೋಷಕರು ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಕನ್ನಡ ಪರ ಹೋರಾಟಗಾರರು ಅಲ್ಲಿ ಹಾಗೂ ಯುವಕರು ಇದರ ಒಂದು ವ್ಯವಸ್ಥೆ ಬಗ್ಗೆ ಹೇಳ್ತಾರೆ. ಬನ್ನಿ ಕೇಳೋಣ. ಸರ್ ನಮಸ್ಕಾರ. ರಾಮಕೃಷ್ಣ ಅಂತ ನನ್ನ ಹೆಸರು. ಗ್ರಾಮ ಪಂಚಾಯತ್ ಮೆಂಬರ್ ಆಗಿದ್ದೀವಿ. ಹಾಗೆ ಇದು ಸ್ಕೂಲ್ಗೆ ಸುಮಾರು ಅಂದರೆ ಒಂದು 80 ವರ್ಷದ ಮೇಲ್ಗಡೆ ಬಿಲ್ಡಿಂಗ್ ಇದು. ಇದರಿಂದ ಅಲೆ ಆಗಿದೆ, ಮಕ್ಕಳಿಗೆ ತೊಂದರೆ ಆಗ್ತದೆ, ಅವರು ಅದು ಇದು. ಇದನ್ನು ಸರಿಪಡಿಸಬೇಕಂತ ನಾನು ಅಭಿಪ್ರಾಯ. ಅದು ನಿಮಗೆ ಗ್ರಾಮ ಪಂಚಾಯತ್ ಅವರಿಗೆ ನೀವು ಇಲ್ಲಿನ ಕಡೆಯಿಂದ ಗ್ರಾಮಸ್ಥರಿಂದ ನಿಮ್ಗೆ ಮನವಿ ಬಂದಿದೆಯಾ? ಬಂದಿದೆ. ಮತ್ತೆ ಏನು ಯಾವ ಒಂದು ಕಾರ್ಯ ಮಾಡಕ್ಕೆ ಹೊರಟಿದೆ? ಅವರು ಇದನ್ನು ಬಜೆಟ್ ಅಷ್ಟಂತ ಕೊಡೋಕ್ಕೆ ಆಗ್ತಾ ಇಲ್ಲ. ನಾವು ತಲುಪಿದ್ದೀವಿ, ಅದು ಮುಂದಿನ ಕ್ರಮಕ್ಕೆ ಅಲ್ಲಿ ವಹಿಸಿದೆ. ಓಕೆ. ಇಷ್ಟು ಗ್ರಾಮ ಪಂಚಾಯತಿ ಮೆಂಬರ್ನ ಇಲ್ಲಿ SDMC ಸದಸ್ಯರು ಮತ್ತೆ ಅಧ್ಯಕ್ಷರಾಗಿರ್ತಕ್ಕಂಥವ್ರು ಇದ್ದಾರೆ. ಶ್ರೀನಿವಾಸ್ ಅಂತ HR. ಇಲ್ಲಿ ಹಾವುಗಳು ವಾಸವಂತ ಸ್ಥಾನ ಆಗಿದೆ. ಇಲ್ಲಿ ಹಳೆ 80-90 ವರ್ಷ ಅಂತ ಬಿಲ್ಡಿಂಗ್ ಇದು. ತುಂಬ ಇಲ್ಲಿ ಮಕ್ಕಳು ಓದೋಕ್ಕೆ ಕಲಿಯೋಕ್ಕೆ ತುಂಬ ಇದಾಗ್ತಾ ಇದೆ. ಇಲ್ಲಿ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಸ್ವಲ್ಪ ಇದು ಮಾಡಬೇಕು ಅಂತ. ಓಕೆ. ಇಲ್ಲಿ ಹಾವುಗಳ ವಾಸಸ್ಥಾನ ಆಗಿದೆ ಅನ್ನೋದ್ರ ಬಗ್ಗೆ ಇವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿನ ಈ ಒಂದು ಕಟ್ಟಡದ ಇತಿಹಾಸದ ಗೊತ್ತಿರತಕ್ಕಂಥ ಒಬ್ಬ ಹಿರಿಯರಿದ್ದಾರೆ, ಅವ್ರನ್ನ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ಏನಾಗಿದೆ ಇಲ್ಲಿನ ಒಂದು ವ್ಯವಸ್ಥೆ? ಇಲ್ಲಿ ಮಕ್ಕಳು ಶಾಲೆಗೆ ಕಳಿಸೋಕ್ಕೆ ತುಂಬ ತಾಪತ್ರಯ ಆಗಿದೆ. ಇಲ್ಲಿ ಈ ಬಿಲ್ಡಿಂಗ್ ಕಟ್ಟಿ ಸುಮಾರು ವರ್ಷಗಳಾಗಿದೆ. ಹಳೆಯ ಕಟ್ಟಡಗಳು ಇವು ತೆರವುಗೊಳಿಸ್ಕೊಳ್ಳೋಕ್ಕೂ ಆಗಲ್ಲ, ಇಲ್ಲೇ ರಿಪೇರಿ ಮಾಡೋಕ್ಕೂ ಆಗ್ತಾ ಇಲ್ಲ. ಆದ್ದರಿಂದ ರಿಪೇರಿ ಮಾಡ್ಕೊಳ್ಳೋಕ್ಕೆ ನಮ್ಮ ಗ್ರಾಮಸ್ಥರೆಲ್ಲ ಸೇರಿ ಒಟ್ಟಾಗಿ ಕೂತ್ಕೊಂಡು ಮಾತಾಡಿ ಈ ತೆರವು ಮಾಡಿಕೊಡ್ಬೇಕು, ಇಲ್ಲ ರಿಪೇರಿ ಮಾಡಬೇಕು ಅಂತ ನಮ್ಮನ್ನ ಗಮನಕ್ಕೆ ತಂದಿದ್ದೀವಿ. ಪಂಚಾಯತಿಗೆ ಸುಮಾರು ಸಲ ಅರ್ಜಿಗಳು ಕೊಟ್ಟಿದ್ದೀವಿ. ಆ ಅರ್ಜಿಗಳನ್ನ ಸಹಕಾರ ಕೊಟ್ಟಿಲ್ಲ. ಪಂಚಾಯತಿನವರು ಹುಬ್ಳೆ ಮಾಡ್ತಾ ಇದ್ದಾರೆ. ಅವರ ಹತ್ರ ಕಾಸಿದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ. ಈ ಸ್ಕೂಲ್ ತೆರವು ಮಾಡಿಕೊಡ್ಬೇಕು, ಇಲ್ಲ ರಿಪೇರಿ ಮಾಡಿಕೊಡ್ಬೇಕು. ಕಟ್ಟಡ ಎಷ್ಟು ವರ್ಷಗಳ? ಸುಮಾರು ಒಂದು 150 ವರ್ಷ ಆಗಿರ್ಬೋದು. ಯಾರ ಕಾಲದಲ್ಲಿ ನಿರ್ಮಾಣ ಆಗಿದೆ? ಬ್ರಿಟಿಷ್ ಕಾಲದಲ್ಲಿ. ಓಕೆ, ಹೌದು. ಸರಿ ಸರ್, ತಾವೇನು ಹೇಳಕ್ ಬಯಸ್ತೀರ? ನಮಸ್ಕಾರ. ನಾನು ದಯಾನಂದ ರೆಡ್ಡಿ ಅಡ್ಡೇಲಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು. ಈ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋದು ಬಿಲ್ಡಿಂಗು. ಆವಾಗಲಿಂದ ಮಕ್ಕಳು ಇಲ್ಲೇ ಪಾಠ ಓದ್ತಾ ಇದ್ರೆ ಎಲ್ಲ ಇತ್ತು. ಇವಾಗ ಚಿತ್ಲ ಆಗೈತೆ. ಇದು ಈ ರಿಪೇರಿ ಮಾಡಿಸೋಣ ಕೊಡಿ, ಇಲ್ಲ ಅಂದರೆ ಚಿತ್ಲ ಇದು ತೆರವುಗೊಳಿಸೋಣ ಮಾಡಿಕೊಡಿ ಅಂತೇಳಿ ನಾವು BO ಆಫೀಸ್ಗೂ ಅರ್ಜಿ ಕೊಟ್ಟಿದ್ದೀವಿ, ಪಂಚಾಯತಿಗೂ ಅರ್ಜಿ ಕೊಟ್ಟಿದ್ದೀವಿ, ಬೇರೆ ಅಧಿಕಾರಿಗಳಿಗೆ ಯಾರ್ಯಾರು ಕೊಡಬೇಕು ಅವ್ರಿಗೆಲ್ಲ ಅರ್ಜಿ ಕೊಟ್ಟಿದ್ದೀವಿ. ಇದು ತೆರವುಗೊಳಿಸೋಣ ಮಾಡಿ, ಇಲ್ಲ ಅಂದರೆ ರಿಪೇರಿ ಎಲ್ಲ ಮಾಡಿಸ್ಕೊಡಿ ಅಂತೇಳಿ ದಯವಿಟ್ಟು ಕಳ್ಕಳಿಯಾಗಿ ಮದುವೆ ಕೇಳ್ಕೊತಾ ಇದ್ದೀವಿ. ಇಲ್ಲಿನ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗ್ತದೆ? ಹಾವುಗಳು ಕಾಟ. ಇಲ್ಲಿ ಹಾವುಗಳು ಸುಮಾರು ಒಂದು 4-5 ಸತಿ ವಿದ್ಯಾರ್ಥಿಗಳು ನೋಡ್ಬಿಟ್ಟು ಭಯ ಬಿದ್ದು ಬೇಸ್ಗೆ ಹೋಗಿ ಹೇಳಿದ್ದಾರೆ. ಅವು ಹಾವುಗಳು ಸಾಯಿಸೋಕ್ಕಾಗಲ್ಲ, ಬಿಲ್ಡಿಂಗ್ ಒಳಗೆ ಹೋಗಿ ಸೇರ್ಕೊತವೆ. ಇದು ತಾವೇ ಬಂದು ಖುದ್ದಾಗಿ ಬಂದು ತಾವೇ ಪರಿಶೀಲನೆ ಮಾಡಿ ನಮ್ಗೆ ರಿಪೇರಿ ಎಲ್ಲ ಮಾಡಿಸ್ಕೊಡಿ, ಇಲ್ಲ ಅಂದರೆ ಚಿತ್ಲ ಮಾಡಿಸ್ಕೊಡಿ ಅಂತೇಳಿ ಮದುವೆ ಕೇಳ್ತಾ ಇದ್ದೀವಿ. ಸರ್, ಯುವಕರಿದ್ದೀರಿ, ಈ ಒಂದು ವ್ಯವಸ್ಥೆ ನಿಮಗೆ ಗಮನಕ್ಕೆ ಕಂಡು ಬಂದಿದೆ ಅಂತ ಹೇಳಿದ್ರಿ. ಹೇಗೆ ಏನು ಹೇಳಕ್ಕೆ ಇಷ್ಟ? ನನ್ನ ಹೆಸರು ಮಧು ಅಂತ. ನಾನು ಕನ್ನಡ ಪರ ಹೋರಾಟಗಾರರು, ಜಿಲ್ಲಾ ಯುವ ಘಟಕ ಚಿಕ್ಕಬಳ್ಳಾಪುರ ಜಿಲ್ಲಾ ಯುವ ಘಟಕ ಅಧ್ಯಕ್ಷರು. ಇದು ನಮ್ಮ ಗಮನಕ್ಕೆ ಸುಮಾರು ದಿನಗಳಿಂದ ಬರ್ತಾ ಇದೆ. ಇಲ್ಲಿ ಪಾಠ ಮಾಡಿದಂಥ ಶಿಕ್ಷಕರಾಗಲಿ ಎಲ್ಲರಾಗಲಿ ಇಲ್ಲಿ ಸುಮಾರು ವ್ಯವಸ್ಥೆ ಜಾಸ್ತಿ ಅಡ್ಡಾಗ್ತಾ ಇದೆ. ಇಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಓದೋದಕ್ಕಾಗಲಿ, ಒಂದು ಶಾಲಾ ಕಳಕೆ ಆಗಲಿ, ಮತ್ತು ಇಲ್ಲಿ ಸ್ಪೋರ್ಟ್ಸ್ ಆಗಲಿ, ಪ್ರತಿಯೊಂದಕ್ಕೂ ಇಲ್ಲಿ ಅಡ್ಡ ಆಗ್ತಾಯಿದೆ ವಿದ್ಯಾರ್ಥಿಗಳಿಗೆ. ಇದು ಒಂದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರೋ ಒಂದು ಕಟ್ಟಡ. ಇದು ಆ ಕಾಲದಿಂದ ಇದು ಸುಮಾರು ವರ್ಷಗಳಾಗಿದೆ. ಸುಮಾರು ಇದು ಇತಿಹಾಸನೇ ಇದೆ. ಇದಕ್ಕೆ ಸುಮಾರು 90ರಿಂದ 100 ವರ್ಷ ಆಗ್ತಿದೆ. ಇದು ಇಲ್ಲಿ ಕಲಿಯೋಕ್ಕೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಸ್ಪೋರ್ಟ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಎಲ್ಲ ಬಂದಾಗ ಇಲ್ಲಿ ಹಾವುಗಳು ಬಂದು ಇಲ್ಲಿ ಕಾಣಿಸ್ಕೊಳ್ತಾ ಇದೆ. ಅವ್ರಿಗೆ ಡೈಲಿ ದಿನ ಬರ್ತಾ ಇದೆ ಹಾವುಗಳು. ಅದಕ್ಕೆ ಇಲ್ಲಿ ವಿದ್ಯಾರ್ಥಿಗಳು ಕಲಿಯೋಕ್ಕೂ ಭಯ ಬೀಳ್ತಾ ಇದ್ದಾರೆ, ಸ್ಕೂಲ್ ಬರೋಕ್ಕೂ ಭಯ ಬೀಳ್ತಾವ್ರೆ.
ಅವರು ಶಾಲಾ ಶಿಕ್ಷಕರು ಇಲ್ಲಿ ಏನಾನ ಪ್ರಾಕ್ಟೀಸ್ಗಳಂದರೆ ಏನಾನ ಆಟ ಆಡ್ಕೊಂಡು ಬಿಡಕ್ಕೆ ಬಂದರೆ ಇಲ್ಲಿ ಅವುಗಳು ಬಂದು ಹೆಚ್ಚು ಕಾಣಿಸ್ತಾ ಇದಾವೆ ಇಲ್ಲಿ. ಅದಕ್ಕೆ ತೊಂದರೆ ಆಗ್ತದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಸೂಕ್ತವಾದ ಪರಿಹಾರ ಕೊಡಿಸ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಮತ್ತು ಇದು ಎಲ್ಲರೂ ಸರ್ಕಾರದಿಂದ ಕನ್ನಡ ಶಾಲೆಗಳಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಆದರೆ ಈ ಥರ ದುರಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಹಳೆ ಪ್ರಸಂದ್ರ ಶಾಲೆಯಲ್ಲಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕನ್ನಡ ಶಾಲೆಗೆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಆದಷ್ಟು ಪ್ರಿಫರೆನ್ಸ್ ಕೊಟ್ಟು ಇದಕ್ಕೆ ಉನ್ನತ ಶಿಕ್ಷಣಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಇದು ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಇದಕ್ಕೆ ಸೂಕ್ತವಾದ ಪರಿಹಾರ ಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಇಷ್ಟು ವಿವಿಧ ರೀತಿಯ ಸಂಘಟನೆಗಳು, ಊರಿನ ಹಿರಿಯರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಹಾಗೂ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಮತ್ತು ಪೋಷಕರ ಅಳಲಾಗಿರುತ್ತೆ. ಇಲ್ಲಿ ಮಕ್ಕಳಿಗೆ ಕಲಿಕೆಗೆ ತುಂಬ ಭಯದ ವಾತಾವರಣ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಶಿಥಿಲಾವಸ್ಥೆಯಲ್ಲಿರುವಂತಹ ಬ್ರಿಟಿಷರ ಕಾಲದ 3rd ಕ್ಲಾಸ್ ಬಂಗ್ಲೆ ಅಂತ, ಟ್ರಾವೆಲರ್ ಬಂಗ್ಲೆ ಅಂತ ಕರೀತಾರೆ ಇದನ್ನು. ಸೊ ಈ ಒಂದು ಬಂಗ್ಲೆ ಮುಖಾಂತರವಾಗಿ ಹಲವಾರು ವಿಷಪೂರಿತ ಹಾವುಗಳು ತುಂಬಿಕೊಂಡು ಮಕ್ಕಳ ಕಲಿಯುವಂಥ ಸಮಯದಲ್ಲಿ ಅವ್ರಿಗೆ ಕಾಣಿಸ್ಕೊಂಡು ವಿಷಪೂರಿತ ಹಾವುಗಳನ್ನು ನೋಡಿದ ತಕ್ಷಣ ವಿಚಲಿತರಾಗಿ ಕಲಿಕೆ ಕಡೆ ಗಮನ ಕೊಡದಿರ ಇವರು ಮಕ್ಕಳು ತುಂಬ ಭಯದ ವಾತಾವರಣದಲ್ಲಿದ್ದಾರೆ. ಮತ್ತು ಕನ್ನಡ ಪರ ಶಾಲೆಗಳನ್ನ ಉಳಿಸೋದಕ್ಕೆ ಎಲ್ಲ ಅಧಿಕಾರಿಗಳು ಇಂಥ ಒಂದು ದುರಸ್ತಿ ಆಗಿರ್ತಕ್ಕಂಥ ಒಂದು ಕಟ್ಟಡಗಳನ್ನು, ಹಳೆಯ ಕಟ್ಟಡಗಳನ್ನು ತೆರವು ಮಾಡಿಕೊಡಿ ಅಥವಾ ದುರಸ್ತಿ ಮಾಡಿಕೊಟ್ಟು ಒಳ್ಳೆ ವ್ಯವಸ್ಥಿತವಾಗಿ ರೂಪಿಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಸಂಬಂಧಪಟ್ಟಂಥ ಇಲಾಖೆ ಮತ್ತು ಅಧಿಕಾರಿಗಳಿಗೆ ಇವರ ಎಲ್ಲರ ಕಡೆಯಿಂದ ಒತ್ತಾಯ ಮತ್ತು ಮನವಿಪೂರ್ವಕವಾಗಿ ಒತ್ತಾಯ ಸಲ್ಲಿಸ್ತಾ ಇದ್ದಾರೆ.